ಮಾಡಕ್ ಬಂದಾಗ ಯಾವ್ದಾದ್ರು ವಸ್ತುಗಳು ಇರ್ತಾವೆ, ಆ ವಸ್ತುಗಳನ್ನ ತೆಗಿಯೋದು, ಅಲ್ಲೇ ಒಗೆಯೋದು, ಅಲ್ಲೇ ಮುರಿಯೋದು ಮಾಡ್ತಿರ್ತೀರಾ. ಬಹಳ ಜನ ನೋಡಿದ್ದೀವಿ. ಒಂದು ನೆಕ್ಸ್ಟ್ ನೀವು ಯಾವುದೇ ವಸ್ತುವನ್ನ ಹಾಳು ಮಾಡುವಾಗ ಒಂದು ನಿಮ್ಮ ಮನಸ್ಸಲ್ಲಿರ್ಲಿ, ಇದು ನಂದು ಕೂಡ ಹಾಳಾಗ್ತಾ ಇದೆ ಅಂತ ಹೇಳಿ. ಆಯ್ತು, ಅದು ಬಿಚ್ಚಲ್ಲಿ ಬಿದ್ದತೆ, ಅದನ್ನ ಹಾಕಿ ಸೇಫ್ ಜಾಗದಲ್ಲಿ ತಲುಪಿಸ್ರಿ. ನೀವು ಅದ್ರಲ್ಲಿ ಹಕ್ಕದಾರರಿದ್ದೀರಿ, ನೀವು ಪಾಲ್ದಾರರಿದ್ದೀರಿ. ಯಾರು ಈ ಕೆಲಸ ಮಾಡಲ್ಲ. ಏನಾಗ್ತಾ ಮುಂದೆ ಹೋಗ್ತಾರೆ, ನಿಮ್ದ ಎದಿಗೆ ಹೊತ್ಕೊಂಡಂಗ ಅದು. ದೇವ್ರಿಗೆ ಹೇಳ್ತೀನಿ ನಾನು, ಬರ್ರಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಜಾ ಮಾಡಕ್ ಬಂದಾರ, ಬಿಟ್ಬಿಡ್ರಿ ಅವರಿಗೆ. ಕರ್ಕೊಂಬರ್ಕೊಂಬರ್ ಮಾಡ್ಬೇಡ್ರಿ. ಕರ್ಕೊಂಡ್ ಬಂದಾಗ ನಿಮ್ಗೆ ಬರ್ತಾರ, ಮಾಡ್ಬಾಡ್ರು, ಯಾಕೋ ಬರೀ ಅರ್ಧ ಬರ್ಧ ಹೊಡೆದು ಐಟಮ್ ಇಟ್ಟಾರಿ ಇಲ್ಲಿ ಅಂತಾನೆ. ಇಲ್ಲ, ಒಂದು ಎಲ್ಲರಿಗೇನಿದೆ ಗೊತ್ತಾ ಸ್ನೇಹಿತರೆ, ಇಲ್ಲ ಹಳೆ ಐಟಮ್ ಇರುತ್ತೆ, ಅದು ಇರುತ್ತೆ, ಸ್ವಲ್ಪ ಹೊಡೆದವ್ ಇರ್ತಾವು, ಏನೋ ಒಂದು ಆಗಿರ್ತಾವು. ಇವತ್ತು 8 ತಿಂಗಳ 10 ತಿಂಗಳಾಗ ದುಡ್ಡು ಬರಾಕತ್ತಲ್ಲ, ಹೊಸೋದ ತಂದು ಕೊಟ್ಟ ಬರ್ತಿದ್ದಿಲ್ಲ ನಿಮಗೆ. ಒಂಚೂರು ಮಿಸ್ಟೇಕ್ ಅದಾವ ಅಂತ ಬರಾಕತ್ತಾವು. ಆ ಮಿಸ್ಟೇಕ್ ಅನ್ನ ಮುಚ್ಚೋ ಕೆಲಸ ನೀವು ಮಾಡ್ಬೇಕು. ನೀವು ಅಯ್ಯವ ಹೊಸೋದಿಲ್ಲವ, ಇಲ್ಲಿ ಹೊಸೋದಿಲ್ಲ, ಹೊಸೋದಲ್ಲ, ಲಾಟ್ ಅಲ್ಲಿ ತಗೊಳ್ಳೋದು. ಡ್ಯಾಮೇಜ್ ಬರುತ್ತೆ, ಡ್ಯಾಮೇಜ್ ಆದದ್ದನ್ನ ಮಾಡ್ಬೇಕು. ಈಗ ನಿಮ್ಗೆ ಒಂದು ಫ್ರಿಡ್ಜ್ ತಂದು ಬಿಡ್ತೀರಿ, ಫ್ರಿಡ್ಜ್ ಇಟ್ಟಿರ್ತಾರೆ, ಹೊಸ ಫ್ರಿಡ್ಜ್. ನಿಮ್ ಮಗು ಏನೋ ಆಟ ಆಡ್ತಾ ಆಡ್ತಾ ಗ್ಲಾಸ್ ಹೊಡೆದು ಬಿಡ್ತೀರಿ, ಬಿಟ್ಟು ಬಿಡ್ತೀರಿ. ಏನಾದ್ರು ಪ್ಲಾಸ್ಟರ್ ಅಂಟಿಸಿ ಬೇಕಾದ್ರೆ ಇವತ್ತೆಲ್ಲರ ಮನೆಗೆ ವಿಸಿಟ್ ಮಾಡೋಣ, ನಿಮ್ ಬಾತ್ರೂಮ್ಗಳಲ್ಲಿ ವಿಸಿಟ್ ಮಾಡೋಣ. ಅಲ್ಲಿ ಏನ ನೀರ್ ಹಾಕೊಳ್ಳೋದು ಟಪ್ಪು ಸ್ವಲ್ಪ ಏನೋ ಒಂದು ಹೊಡೆದಿರ್ತೈತಿ, ಪ್ಲಾಸ್ಟರ್ ಅಂಟಿಸಿರ್ತಾರೆ. ಯಾವ್ದೋ ಒಂದು ಮನೆಯಲ್ಲಿ ಇನ್ನೊಂದು ಐಟಮ್, ಎಲ್ಲರ ಮನೆಯಲ್ಲಿ ಬೇಕಾದ್ರೆ ಚೆಕ್ ಮಾಡ್ರಿ. ನಿಮ್ ಪ್ರತಿಯೊಬ್ಬರ ಮನೆಯಲ್ಲಿ ವಸ್ತುಗಳು ಸ್ವಲ್ಪ ಡ್ಯಾಮೇಜ್ ಸಿಕ್ಕೇ ಸಿಗ್ತವೆ. ಅದನ್ನ ಎಕ್ದಮ್ ಒಗೆದು ಬಿಡ್ತೀರ ನೀವು, ಯಾರೂ ಒಗೆಯಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಬಳಸ್ಬೇಕಂತ ಹೇಳಿ ಅದಕ್ಕೇನಾದ್ರು ನಾವೇನ್ ಮಾಡ್ತೀವಿ, ಆಲ್ಟರ್ನೇಟ್ ಮಾಡ್ತೀವಿ. ಅದೇ ರೀತಿ ನೀವು ಕರೋಡಪತಿ ಆಗ್ಬೇಕಂದ್ರೆ ಇಲ್ಲಿರೋ ವಸ್ತು ಬಗ್ಗೆ ನೆಗೆಟಿವ್ ಮಾತಾಡೋದಲ್ಲ ಸ್ನೇಹಿತರ. ನೀವೇನ್ ಮಾಡ್ಬೇಕು, ನೋಡಪ್ಪ ನಿನಗೆ 50% ಅಲ್ಲಿ ಕೊಡ್ತಾ ಇದೀವಿ, ನಿಮ್ಗೆ ಕಮಿಷನ್ ಕೊಡ್ತಾ ಇದೀವಿ, ನಿಮ್ಗೆ ಮತ್ತೆ ಎಲ್ಲ ಬೈನರಿ ಗೀನರಿ ಎಲ್ಲ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಸ್ವಲ್ಪ ಮಿಸ್ಟೇಕ್ ಇದ್ದಿದ್ದಕ್ಕ ಬರಾಕತ್ತೈತಿ. ಯಾಕೆ ಬರಾಕತ್ತೈತಿ? ಲೀಡರ್ ಆದವನಿಗೆ ಮಿಸ್ಟೇಕ್ ಬಗ್ಗೆ ಎಷ್ಟು ತೋರಿಸಿದ್ರಿ ಅಂದ್ರ, ಹೌದಲ್ರಿ? ಇನ್ ಮೇಲೆ ಯಾರಾದ್ರೂ ಫ್ರಾಂಚೈಸಿಗಳಲ್ಲಿ ಹೋಗಿ ಅದು ಇದು ಹಂಗಾಯ್ತು, ಫ್ರಾಂಚೈಸಿ ಓನರ್ ಒಬ್ಬರು ಬಂದವ್ರೆ, ನೆಕ್ಸ್ಟ್ ಲೀಡರ್ ಗಳಿಗೆ ಹೇಳ್ರಿ, ಹೊಸದ್ ಕೊಡೋಣ ಅವ್ರು ಕರ್ಕೊಂಡ್ ಬಂದರಿಗೆ, ಅವ್ರ ಐಡಿಯಲ್ ಕಟ್ ಮಾಡೋಣ, ಹೊಸದ ಕೊಡೋಣ. ಎಲ್ಲ ಡ್ಯಾಮೇಜೇ ಬಂದ್ಬಿಡಲ್ಲ. ನಮ್ಮ ವಸ್ತುಗಳಲ್ಲಿ 25% ಡ್ಯಾಮೇಜ್ ಬರುತ್ತೆ. ರಟ್ಟೆಹಳ್ಳಿಯಲ್ಲಿ ಗೊತ್ತಿಲ್ಲೇ ಗೋವಾದಲ್ಲಿ ಇಲ್ಲದ್ರೆ ಫುಲ್ ಹೊಸ ಐಟಮ್ ಹಾಕ್ತೀನಿ. ಕೆಲವು ಕಡೆ ನಮ್ಮ ಅಂಗಡಿಗಳಿದಾವೆ, ಕೆಲವು ಕಡೆ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದಂತಹ ವಸ್ತುಗಳನ್ನೇ ಮಾರಾಟ ಮಾಡ್ತೀವಿ. ಯಾಕೆ ಗೊತ್ತಾ, ಈಗ ನಾನು ಲಾಟ್ ತಂದ್ಬಿಡ್ತೀನಿ ನಮ್ಮ ಫ್ರಾಂಚೈಸಿಗಳಿಗೆ ಹೊಸ ಐಟಮ್. ಮೊನ್ನೆ ಲೊಕೇಶನ್ ಅವರಿಗೆ ನಾವು ಐಟಮ್ ಕಳಿಸಿದ್ವಿ ಸರ್. ಇದುವರೆಗೆ ಅವ್ರಿಗೆ ಒಂದು 4 ಲೋಡ್ ಐಟಮ್ ಬಂದಿದೆ. 4 ಲೋಡ್ ಐಟಮ್ ಕಳಿಸಿದೀವಿ ಇವರಿಗೆ. ಆ 4 ಲೋಡಲ್ಲಿ ಒಂದು ಆಟೋ ಏನಾಗಿದೆ, ಒಂದು ಆಟೋ ಫುಲ್ ವಾಪಸ್ ಕಳಿಸಿದ್ರಲ್ಲ ಸರ್. ಸರ್ ಇವ್ರು ಕಳಿಸಿದ ಸೀದಾ ಐಟಮ್ ನಮ್ ಶಿವಮೊಗ್ಗ ಗೋಡಂಬಿಗೆ ಬಂದಿಲ್ಲ, ಡೈರೆಕ್ಟ್ ರಟ್ಟಳ್ಳಿಯಲ್ಲಿ ಕೇಳ್ರಿ ರಟ್ಟಳ್ಳಿ ಕಳಿಸಿದ್ವಿ. ಇವ್ರು ಕಳಿಸಿದ ಅಷ್ಟು ಐಟಮ್ ಅಲ್ಲಿ 80% ಆಲ್ರೆಡಿ ರಟ್ಟಳ್ಳಿ ಮಾರ್ಬಿಟ್ಟಿನಿ ನಾನು, ಆಲ್ರೆಡಿ ಮಾರ್ಬಿಟ್ಟಿನಿ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂತಾನೆ ಇನ್ನೊಂದು ಸ್ವಲ್ಪ ಕಡಿಮೆ ಇಸ್ಕೊಂಡು ಅದನ್ನ ಕೊಟ್ಟು ಬಿಡ್ತೀವಿ.